ಹಾಳಾದ ಮುಖ್ಯ ರಸ್ತೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಮಹಾಕವಿ ಪಂಪ ವರ್ತುಲದಿಂದ ಬಜಾರಕ್ಕೆ ಹೋಗುವ ರಸ್ತೆ ಸಂಪೂರ್ಣ ತಗ್ಗು ಬಿದ್ದು ಹಾಳಾಗಿದೆ. ರಸ್ತೆಗೆ ಹಾಕಿದ್ದ ಡಾಂಬರ್ ಎಲ್ಲ ಕಿತ್ತು ಹೋಗಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಕಾಣಿಸಿಕೊಂಡಿವೆ. ಮಹಾಕವಿ ಪಂಪ ವರ್ತುಲದ ಹತ್ತಿರ ಪೈಪ್ಲೈನ್ ಅಳವಡಿಸಲು ಅಗೆಯಲಾಗಿದ್ದ ರಸ್ತೆಯನ್ನು ಪುನಃ ಸರಿಪಡಿಸಿಲ್ಲ. ಮಳೆಗಾಲದಲ್ಲಿ ನೀರು ಹರಿದು ಹೋಗಲು ಚರಂಡಿಗಳ ವ್ಯವಸ್ಥೆ ಇಲ್ಲ. ಹೀಗಾಗಿ ಮಳೆ ನೀರು ರಸ್ತೆಯಲ್ಲಿ ಹರಿದು ಹೋಗುವುದರಿಂದ ರಸ್ತೆಯಲ್ಲಿ ಮತ್ತಷ್ಟು ಗುಂಡಿಗಳು ಉಂಟಾಗಲು ಕಾರಣವಾಗಿದೆ. ಪ್ರೊಫೆಸರ್ NS ಪಾಟೀಲ್ ಸರ್ ಅವರ ಮನೆ, ಮಾರುತಿ ದೇವಸ್ಥಾನ, ಬನಶಂಕರಿ ಪ್ರೆಸ್, ಕೆಳಗಿನ ಕಾಮನಕಟ್ಟೆ, ಕರ್ಮಣ್ಣವರ ಮನೆ, ಆಂಜನೇಯನ ದೇವಸ್ಥಾನ, ವಿದ್ಯಾರಣ್ಯ ವರ್ತುಲದವರೆಗೆ ರಸ್ತೆಯಲ್ಲಿ ಹೇರಳವಾಗಿ ಗುಂಡಿಗಳು ಬಿದ್ದಿವೆ. UGD ಚೇಂಬರ್ ಅಳವಡಿಸಿದ ನಂತರ ಒಳಚರಂಡಿ ಮಂಡಳಿಯಿಂದ ಅಗೆದ ರಸ್ತೆಯನ್ನು ಪುರಸಭೆ ಮುಖ್ಯಾಧಿಕಾರಿ ದುರಸ್ತಿ ಮಾಡಿಸಬೇಕಾಗಿತ್ತು. ಆದರೆ ಅಂದಿನ ಅಧಿಕಾರಿ ತನ್ನ ಲಾಭದಾಸೆಗಾಗಿ ಮಾಡಿದ ಎಡವಟ್ಟಿನಿಂದಾಗಿ ಇಂದು ಸಾರ್ವಜನಿಕರು ಕಷ್ಟ ಅನುಭವಿಸಬೇಕಾಗಿದೆ. ಪಂಪ ವರ್ತುಲದ ಬಜಾರ್ವರೆಗೆ ಅಂದಾಜು 1.5 ಕಿಲೋಮೀಟರ್ ರಸ್ತೆಯೆಲ್ಲ ಹಾಳಾಗಿದೆ. ಜನರೂ ಕೂಡ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸುತ್ತಿದ್ದಾರೆ. ಆದರೆ ಅವರ ಒತ್ತಾಯಕ್ಕೆ ಯಾವುದೇ ಬೆಲೆ ಇಲ್ಲದಾಗಿದೆ. ಮಳೆಗಾಲದಲ್ಲಿ ರಾಡಿ ನೀರಿನ ಸಮಸ್ಯೆಯಾದರೆ ಬೇಸಿಗೆಯಲ್ಲಿ ಧೂಳಿನ ಕಾಟಕ್ಕೆ ಈ ಭಾಗದ ಜನರು ರೋಷಿ ಹೋಗಿದ್ದಾರೆ. ರಸ್ತೆ ದುರಸ್ತಿ ಮಾಡದ ಪುರಸಭೆ ವಿರುದ್ಧ ಹಿಡಿಶಾಪ ಹಾಕುತ್ತಲೇ ಇದ್ದಾರೆ. ಜನರು ರೊಚ್ಚಿಗೆದ್ದು ಪುರಸಭೆಗೆ ಮುತ್ತಿಗೆ ಹಾಕುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತು ರಸ್ತೆಯನ್ನು ದುರಸ್ತಿ ಮಾಡಿಸಬೇಕಾದ ಅಗತ್ಯವಿದೆ. ವರದಿ ನಾಗರಾಜನಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ.